ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ದುರಂತದ ಸ್ಥಳದಲ್ಲಿ ಮತ್ತೊಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಒಟ್ಟು 2 ಬ್ಲಾಕ್ ಬಾಕ್ಸ್ಗಳಿರುತ್ತೆ. ಅದರಲ್ಲಿ ಒಂದು ಪತ್ತೆಯಾಗಿತ್ತು, ಮತ್ತೊಂದು ಪತ್ತೆಯಾಗಿರಲ್ಲ. ಈಗ ಎರಡನೇ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ. ಕಾಕ್ಪಿಟ್ನಲ್ಲಿ ಧ್ವನಿ ಸಂಗ್ರಹಿಸುವಂತಹ ಬ್ಲಾಕ್ ಬಾಕ್ಸ್ ಒಂದು ಪತ್ತೆ ಆದರೂ ಕೂಡ ಮತ್ತೊಂದು ಪತ್ತೆ ಆಗಿರಲ್ಲ. ಈಗ ಅದು ಕೂಡ ಪತ್ತೆಯಾಗಿರುವಂಥದ್ದು. ದುರಂತದ ಕಾರಣವನ್ನು ತಿಳಿಯೋದಕ್ಕೆ ಇದು ಸಹಾಯಕವಾಗಲಿದೆ. ಕಾಕ್ಪಿಟ್ನಲ್ಲಿ ಧ್ವನಿ ಸಂಗ್ರಹಿಸುವಂತಹ ಬ್ಲಾಕ್ ಬಾಕ್ಸ್ ಇದು. ಶೀಘ್ರದಲ್ಲೇ ವಿಮಾನ ಪತನಕ್ಕೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಸಿಗಲಿದೆ. ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ 275ಕ್ಕೆ ಏರಿಕೆಯಾಗಿರುವಂಥದ್ದು. 265 ಜನರನ್ನ ಬಲಿ ಪಡೆದಿದ್ದಂತಹ ಅಹಮದಾಬಾದ್ನ ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ದುರಂತದ ತನಿಖೆ ಒಂದ್ ಕಡೆ ಚುರುಕುಗೊಂಡಿದ್ರೆ, ಮತ್ತೊಂದು ಕಡೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದ್ದು 275ಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಇದರ ನಡುವೆ ದುರಂತ ನಡೆದಂತಹ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಏರ್ ಇಂಡಿಯಾ ವಿಮಾನದ ಮತ್ತೊಂದು ಬ್ಲಾಕ್ ಬಾಕ್ಸ್ ಇದು. ಕಾಕ್ಪಿಟ್ನಲ್ಲಿ ಧ್ವನಿ ಸಂಗ್ರಹಿಸುವ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಶೀಘ್ರದಲ್ಲೇ ವಿಮಾನ ಪತನಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಲಿದೆ. ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿತ್ತು, ಇನ್ನೊಂದು ಪತ್ತೆ ಆಗಿರಲಿಲ್ಲ. ಆ ಬ್ಲಾಕ್ ಬಾಕ್ಸ್ ಕೂಡ ಇದೀಗ ಪತ್ತೆಯಾಗಿರುವಂಥದ್ದು. ಸೊ ಹಾಗಾಗಿ ಇದೀಗ 2 ಬ್ಲಾಕ್ ಬಾಕ್ಸ್ಗಳಲ್ಲಿ ಆ ಕಪ್ಪು ಪೆಟ್ಟಿಗೆಯಲ್ಲಿ ಇರುವಂಥದ್ದೇನು, ದುರಂತಕ್ಕೆ ಕಾರಣ ಆಗಿರೋದ್ರ ಬಗ್ಗೆ ಏನು ರೀಸನ್ ಸಿಗಬಹುದು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತೊಂದು ವಿಶೇಷ ಅಂತಂದರೆ, ಪವಾಡ ಸದೃಶ ರೀತಿಯಲ್ಲಿ ನೋಡಿ, ಅಲ್ಲಿ ಇಡೀ ವಿಮಾನ ಸ್ಫೋಟಗೊಂಡಿದೆ. ಓರ್ವ ಪ್ರಯಾಣಿಕ ಬದುಕುಳಿತಾನೆ. ಇನ್ನೊಂದು ಪವಾಡ ಸದೃಶವಾದಂತಹ ರೀತಿಯಲ್ಲಿ ಘಟಿಸಿರುವಂತಹ ವಿಷಯ ಏನಪ್ಪ ಅಂದರೆ, ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಪ್ರಯಾಣಿಕರೊಬ್ಬರ ಬಳಿ ಭಗವದ್ಗೀತೆ ಪುಸ್ತಕ ಇತ್ತು. ಆ ಪುಸ್ತಕ ಇಡೀ ವಿಮಾನ ಹೊತ್ತಿ ಉರಿದಿದೆ. ಅಲ್ಲಿದ್ದಂಥ ಪ್ರಯಾಣಿಕರೆಲ್ಲರೂ ಮೃತಪಟ್ಟಿದ್ದಾರೆ, ಓರ್ವನನ್ನು ಹೊರತುಪಡಿಸಿ. ಅಲ್ಲಿದ್ದಂಥ ಭಗವದ್ಗೀತೆ ಮಾತ್ರ ಯಾವುದೇ ಕಾರಣಕ್ಕೂ ಒಂದು ಕಿಡಿ ಕೂಡ ಬೆಂಕಿ ತಾಕಿಲ್ಲ. ಸೇಫ್ ಆಗಿ ಭಗವದ್ಗೀತೆ ಅನ್ನುವಂಥದ್ದು ಕೂಡ ಆಶ್ಚರ್ಯಕ್ಕೆ ಕಾರಣವಾಗಿತ್ತು. ಇದೀಗ ಮತ್ತೊಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿರೋದ್ರಿಂದ ತನಿಖೆಗೆ ಮತ್ತಷ್ಟು ಅನುಕೂಲವಾಗಲಿದೆ. ದುರಂತ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯಕವಾಗಲಿದೆ.